ನನ್ನ ಗಂಡ 18ನೇ ವಯಸ್ಸಿನಿಂದಲೇ ಖೇಣಿ ತಿಂತಾ ಇದ್ರು. ನನ್ಗೆ ಅಂದಾಜೆ ಇರ್ಲಿಲ್ಲ ಇದರಿಂದ ನಮ್ ಜೀವನದಲ್ಲಿ ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತ. ಅವರಿಗೆ ಕ್ಯಾನ್ಸರ್ ಅನ್ನೋ ಅಪಾಯಕಾರಿ ರೋಗ ಬಂದಿದೆ. ನಮ್ ಮನೇಲಿ ದುಡಿಯೋರು ಅವರೊಬ್ರೇ ಇರೋದು. ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ನನ್ಗೆ ನಿದ್ದೆನೆ ಬರೋದಿಲ್ಲ. ಖೇಣಿ ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ತು. ಖೇಣಿ, ಗುಟ್ಕಾ, ಜರ್ದಾ, ಪಾನ್ ಮಸಾಲ ಕುಟುಂಬವನ್ನೇ ಹಾಳು ಮಾಡುತ್ತದೆ. ಇವತ್ತೇ ತಂಬಾಕು ಬಿಡಿ. ಸಹಾಯಕ್ಕಾಗಿ 1800-112356ಕ್ಕೆ ಕರೆ ಮಾಡಿ. ಅಧ್ಯಯನದ ಪ್ರಕಾರ ಧೂಮಪಾನ ತ್ಯಜಿಸಿದ 20 ನಿಮಿಷದ ನಂತರ ನಿಮ್ಮ ರಕ್ತ ಸಂಚಲನ ಸಾಮಾನ್ಯವಾಗಿರುತ್ತದೆ. ಕೆಲವು ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ನಿಕೋಟಿನ್ ಅಂಶ ಕಡಿಮೆಯಾಗುತ್ತದೆ. ಇನ್ನು 12 ತಿಂಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಮ್ಮಿಯಾಗುತ್ತವೆ. ಆದರೆ ಈಗ ಧೂಮಪಾನದಿಂದ ಹೃದಯಾಘಾತಕ್ಕೆ ಹತ್ತಿರವಾಗುತ್ತಿದ್ದೀರಾ. ಬೀಡಿ, ಸಿಗರೆಟ್ ಕಣಗಳಿಂದ ಸಾವು ಸಂಭವಿಸುತ್ತದೆ. ತಂಬಾಕು ಹಿಂದೆ ತ್ಯಜಿಸಿ. ಸಹಾಯಕ್ಕಾಗಿ ಕರೆ ಮಾಡಿ 1800-112356. ಲವ್, ನೀನು ಇಲ್ಲಿದ್ಯಾ? ನಿನ್ನ ಎಲ್ಲಿ ಅಂತ ಹುಡ್ಕೋದು ಮಾರಯ್ಯ. ಥೂ, ನೀನಿನ್ನ ಇವಳನ್ನ ಮರ್ತಿಲ್ವಾ? ಅದು ಹೆಂಗೆ ಮರೆಯೋಕ್ಕಾಗುತ್ತೆ ನನ್ನ ರಾಧೇನ? ಇವತ್ತು ಡೇಟ್ ಏನು ಗೊತ್ತಾ? 18 ಡಿಸೆಂಬರು. ಅದಕ್ಕೇನು ಮಾಡಬೇಕು? ನನ್ನ ರಾಧೆ ಮದುವೆ ಆಗಿದ್ದ ದಿನ ಇವತ್ತು. ಅದು ಹೆಂಗೆ ಮರೆಯೋಕ್ಕೆ ಸಾಧ್ಯ? ಅಯ್ಯೋ, ರೆಡಿ ಆದ್ರಾ? ಈ ಮನೇಲಿ ಇವ್ರುಗಳಿಗೆ ಅಡುಗೆ ಮಾಡಿ ಮಾಡಿ ಸಣ್ಣಾಗಿ ಹೋಗಿದ್ದೀನಿ. ನಮ್ಮಮ್ಮನ ಮನೇಲಿ ನನ್ನ ರಾಣಿ ಥರ ಇದ್ದೋಳು. ನಿಮ್ಮನ್ನು ಕಟ್ಕೊಂಡು ಕೆಲಸದೊಳಗೆ ಹೋಗಿದ್ದೀನಿ. ಅಲ್ವೇ, ರಾಣಿ ಆದ್ರೇನು ಕೆಲಸ ಮಾಡಬಾರ್ದಾ? ಈ ಜಿಮ್ಮು ಗಿಮ್ಮು ಸೇರ್ಕೊಂಡು ಹಣನ ಹಾಳು ಮಾಡ್ಕೊಳ್ಳೋ ಬದಲು ಮನೆ ಕೆಲಸ ಮಾಡಿ ಸಣ್ಣ ಆಗಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ನೀನು ಹೇಗಿದ್ದೆ ಹೇಗಾದೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ಏನತ್ಯಾ? ಈ ಮಾತಿಗೇನು ಕಮ್ಮಿ ಇಲ್ಲ. ಏ, ಕಾಫಿ ತಗೊಳ್ಳೆ, ಎದ್ದೇಳೆ. ಯಾವಾಗ ನೋಡಿದ್ರು ಆ ಮೊಬೈಲ್ನ ಇಟ್ಕೊಂಡೇ ಇರ್ತೀಯ. ಆ ದರಿದ್ರ ಮೊಬೈಲ್ನ ಎತ್ ಬಿಸಾಕು. ಹೋಗಿ ನಿಮ್ಮ ಅಣ್ಣನ್ಗೂ ಎಪ್ಸಿ ಕೊಡು. ಅವನಿನ್ನೂ ಎದ್ದಿಲ್ಲ ಅಮ್ಮ. ಹೋಗಿ ಎಪ್ಸೆ. ಇವನೊಬ್ಬ ಎದ್ದೋಳೋದ ಇಲ್ಲ ಅಂತಾನೆ. ನಾನೇ ಮಾಡಬೇಕು ಕೆಲಸ. ಅಣ್ಣ ಅಣ್ಣ ಎದ್ದೇಳು ಅಣ್ಣ. ಏನೇ ನಿಂದು? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಕಾಫಿ ಅಲ್ಲಿ ಇಟ್ಬಿಟ್ಟು ಹೋಗೆ. ಬೆಳಗಿನ ಹಿಂಸೆ ಕೊಡ್ತಾಳೆ. ಅಪ್ಪ ಆಲ್ರೆಡಿ ಕೆಲ್ಸಕ್ಕೆ ಹೋಗಾಯ್ತು. ಆಹಾಹಾಹಾ, ಈ ನಿನ್ನಿದ್ದೆ ನಾಟಕ ನನಗೆ ಗೊತ್ತು. ಎದ್ದು ಕಾಫಿ ಕುಡಿ, ಇಲ್ಲ ಅಂದ್ರೆ ಕಾಫಿ ಆರೋಗುತ್ತೆ. ಅಮ್ಮ, ಅಮ್ಮ, ಏನೋ
ಅಪ್ಪ ಕೆಲ್ಸಕ್ಕೆ ಹೋದ್ರಾ? ಇನ್ನೂ ಹೋಗಿಲ್ಲಪ್ಪ, ಇಲ್ಲೇ ಇದ್ದೀನಿ. ರಾತ್ರಿ ನಿಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದಲ್ಲ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ ಅಂತ. ದಿಮ್ ಕೆಳಗಡೆ ದುಡ್ಡು ಇಟ್ಟಿದ್ದೀನಿ, ತಗೋ. ಆಮೇಲೆ ರಾತ್ರಿ ಮನೆಗೆ ಬೇಗ ಬರೋದನ್ನು ಕಲಿ. ತಿಂಡಿ ತಿನ್ಕೊಂಡು ಹೋಗೋ. ಬೇಡ, ರಾತ್ರಿ ಬಂದು ಊಟ ಮಾಡ್ತೀನಿ. ಒಂದ್ ನಿಮಿಷ ನಿಲ್ಲೋ. 2 ದಿವಸದಲ್ಲಿ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಯಾ, ಕೊಡೋದ್ ಮರಿಬೇಡ. ಸರಿ ಕೊಡ್ತೀನಿ. ಬಾಯ್ ಬಾಯ್ ಕಣೆ ಕೋತಿ. ರಾತ್ರಿ ಬರ್ಬೇಕಾದ್ರೆ ಗೋಬಿ ತಗೋಬಾ. ಸರಿ ಆಯ್ತು. ಬಾಯ್. ಎಲ್ಲಪ್ಪ ನಿಮ್ಮ ಹೀರೋ ಇನ್ನೂ ಬಂದಿಲ್ಲ? ಯಾವ್ದಾದ್ರು ಆಡಿಷನ್ಗೆ ಏನಾದ್ರು ಹೋಗಿದಾನಾ? ಬರ್ತಾನಾ ಅಥವಾ ಬರಲ್ವಾ? ಆಗೋ ಅಲ್ಲೇ ಬಂದ. ಓ ಹಾಯ್ ಬ್ರೋ. ಹಾಯ್ ಹಾಯ್ ಬ್ರೋ. ಹಾಯ್ 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 ಬ್ರೋ. ಮತ್ತೆ ಯಾಕೆ ಲೇಟು? ಅಯ್ಯೋ ಎದ್ದಿದ್ದೆ ಲೇಟ್ ಆಯ್ತು ಗುರು. ಮತ್ತೆ ಆರ್ಡರ್ ಬಿತ್ತಾ? ಆರ್ಡರಲ್ಲಿ ನಿಂಗೊಂದು ಮಾತು ಹೇಳ್ತೀನಿ ಕೇಳು. ಈ ಸಿನಿಮಾ ಅನ್ನೋದೆಲ್ಲ ನಮ್ಮಂಥವ್ರಿಗಲ್ಲ. ಒಂದು ದುಡ್ಡಿರಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು. ಇದೆಲ್ಲ ನಮ್ಮಂಥವ್ರಿಗಾಗಲ್ಲ, ಬಿಟ್ಬಿಡು. ಲವ್, ನಿಂಗೆ ಆರ್ಡ್ರ್ ಬಿದ್ದಿಯಲ್ಲ, ಹೋಗೋ 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 ಮಗ. ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡ್ಬೇಡ. ನೀನೇನು ಅಂದ್ಕೊಂಡಿದ್ಯೋ ಅದು ಮಾಡು. ನಂದಂತೂ ಫುಲ್ ಸಪೋರ್ಟ್ ಇರುತ್ತೆ. ನನಗೂ ಆರ್ಡ್ರ್ ಬಿದ್ದಿದೆ, ಬರಲಾ? ಲೋ ಮಗ, ಈ ನನ್ನ ಮಕ್ಕಳು ಇಷ್ಟೆಲ್ಲ ಡೈಲಾಗ್ ಕೊಡ್ಬಿಟ್ಟು ಹೋಗ್ತಿದಾರಲ್ಲ, ಅಲ್ಲೋಗಿ ಏನು ಮಾತಾಡ್ತಾ ಇರ್ತಾರೆ ಗೊತ್ತಾ? ದಡ್ಡ, ಇವ್ರಿಗೆಲ್ಲ ಹೆಂಗೆ ಮಾತಾಡಬೇಕು ಅಂದರೆ ಫಸ್ಟ್ ನಾನು ನೋಡಿ ತಿಳ್ಕೊ. ಇವ್ರಿಗೆಲ್ಲ ಸುಮ್ಮನೆ ಮಾಡು ಮಗ, ಆಗುತ್ತೆ ಮಗ ಅಂತ ಸುಮ್ಮನೆ ಜಾಕ್ ಹಾಕ್ಬೇಕಷ್ಟೇ. ಅಷ್ಟೇ. ಬಾಯ್ 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 ಬಾಯ್. ನೋಡು ಮಗ, ಬೊಗಳದೇ ಇರೋ ನಾಯಿ ಇಲ್ಲ. ಕೈಯಲ್ಲಿ ಕಿಸಿಯೋಕಾಗದೇ ಇದ್ರು ಕೇಡ್ ಬಯಸ್ದೇ ಇರೋ ಸಂಬಂಧಿಕರಿಲ್ಲ. ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋ ಇಂಥ ಕಚಡ ನನ್ನ ಮಕ್ಕಳು ಇಲ್ಲದೆ ಇರೋ ಊರಿಲ್ಲ. ನನಗೆ ಆರ್ಡರ್ ಬಿತ್ತು, ಬರ್ತೀನಿ. ಸರಿ ಮಗ. ಹಾಯ್. ಹಾಯ್ ಬೇಬಿ. ಹಾಯ್ ಬೇಬಿ. ಏನ್ ಸಡನ್ ಸರ್ಪ್ರೈಸ್? ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಹೌದಾ? ಹಾಯ್ ಡೇವಿಡ್. ಹಾಯ್ ಹಾಯ್ ಹಾಯ್. ಇವಳೇನೋ ನೈಸ್ ಇದ್ದಂಗೆ ಅವಳೆ. ರೀನಾ, ಇವತ್ತು ಸಾಯಂಕಾಲ ಫ್ರೀನಾ? ಏನ್ರಿ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಹೌದಾ? ಡೈಲಾಗ್ಸ್ ಕೂಡ ಹೊಡಿತೀನಿ. ಹೌದಾ? ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ನೋಡೋಣ. ಏ ಬ್ಯೂಟಿ, ಯಾವಾಗ ಮುಗಿಯೋದು ನಿನ್ನ ಡ್ಯೂಟಿ? ಅಯ್ಯೋ ಎಷ್ಟು ಚಂದ ನಗ್ತವಳೆ. ಬೇಗ ವಾಲ್ಗ ಓದಿಸ್ಬಿಡದೆ. ಅಯ್ಯೋ ನೋಯ್ತಲ್ಲಪ್ಪ. ಏ ಸಾಕು ಸಾಕು, ನೀವು ಆ ಕಡೆ ಹೋಗಿ. ಬಾ ಬೇಬಿ, ನಾವು ಈ ಕಡೆ ಹೋಗೋಣ.
ಬಾ ನಿಂಗೊಂದು ಒಳ್ಳೆ ಆಟ ಹೇಳ್ಕೊಡ್ತೀನಿ. ಯಾವ ಆಟ? ಸರಿ, ಇವಾಗ ಏನ್ ಕತೆ ನಿಂದು? ನಂದೇನ್ ಕತೆ, ನೀನೇ ಹೇಳ್ಬೇಕು. ನೀನ್ ಏನ್ ಮಾಡ್ತಿದ್ಯಾ? ಹೀರೋ ಆಗ್ಬೇಕು ಅನ್ಕೊಂಡಿದ್ಯಾ ಅಥವಾ ಹೀಗೆ ಡೆಲಿವರಿ ಬಾಯ್ ಆಗೇ ಇರ್ತೀಯಾ? ಇಲ್ಲ ಕಣೆ, ಹೀರೋ ಆಗೋಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಿರೋದು. ಅದ್ ಏನ್ ಮಾಡ್ತಿದ್ಯೋ ನಂಗೆ ಅರ್ಥನೇ ಆಗ್ತಿಲ್ಲ. ಡೋಂಟ್ ವರಿ ರಾಧೆ. ಆ ಕಾಲದಲ್ಲಿ ಆ ಕೃಷ್ಣ ಅದು ಹೆಂಗ ಪ್ರಪಂಚನ ಗೆದ್ನೋ ಅದೇ ರೀತಿ ಈ ಕೃಷ್ಣ ಇಡೀ ಜಗತ್ತನ್ನೇ ಗೆಲ್ತಾನೆ. ಹೌದೌದು ಕೃಷ್ಣ, ಆ ಕೃಷ್ಣ ಜಗತ್ತನ್ನೇ ಗೆದ್ದ. ಆದ್ರೆ ಅವನ್ ಮನ್ಸಾರೆ ಪ್ರೀಸಿದ್ ರಾಧೆನ್ ಕಳ್ಕೊಂಡ. ಅದೇ ರೀತಿ ನನ್ನನ್ನು ಹಾಗೆಲ್ಲ ಮಾತಾಡಬೇಡ. ಹೌದು, ಇವರಿಬ್ರಲ್ಲಿ ಡೇವಿಡ್ ಬಾರೋ ಇಲ್ಲಿ. ಎಲ್ಲೋ ಓಡ್ ಹೋಗ್ತಿದ್ಯಾ ಡೇವಿಡ್? ಬಾರೋ. ಬಾಯ್ ಬೇಬಿ, ಹುಷಾರು. ರಾಧಾ ಬಾಯ್ ಬಾಯ್. ಏನೇ ಪಟಾಯಿಸ್ತಿದ್ಯೇನೆ? ಏನೂ ಇಲ್ಲ ಕಡೆ. ಮಗ ಬರೋ ತಿಂಗಳ ನನ್ನ ಮ್ಯಾರೇಜ್ ಫಿಕ್ಸು. ಅಣ್ಣ ನೀನು ಹೂ ಅಂತ ಹೇಳ, ನಾವು ಹೊಡೆದಾಕ್ಬಿಡ್ತೀನಿ. ವೆಯ್ಟ್ ಭಾರ್ಗವ ವೆಯ್ಟ್, ಯಾಕೆ ಇಷ್ಟೊಂದು ಅರ್ಜೆಂಟು? ಅವಸರವೇ ಅಪಘಾತಕ್ಕೆ ಕಾರಣ. ಅಣ್ಣ ಅದಂಗಲ್ಲ ಅಣ್ಣ. ಅತ್ತೆ 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 ಬಾರೋ ಭೈರವ, ಕಾಫಿ ಮಾಡ್ಕೊಡ್ಲೇನೋ? ಕಾಫಿ ಬಿಡಿ, ರಾಧೆ ಎಲ್ಲಿ? ರಾಧೆ ಅದು ಅಲ್ಲಿ ಬಂದಲ್ಲ. ರಾಧೆ, ಇಷ್ಟೊತ್ತು ಎಲ್ಲೋಗಿದ್ದೆ? ಇಲ್ಲೇ ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಯಾವ ಫ್ರೆಂಡ್ಸು? ಎಲ್ಲಾನು ನಿಂಗೆ ಹೇಳ್ಬೇಕಾ? ಹೋಗಲ್ಲೋ. ಹೋಗು ಹೋಗು, ಯಾವತ್ತಿದ್ರು ನನ್ನೇ ಕಟ್ಕೋಬೇಕು.
ಏನು ಹೇಳೋ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅತ್ತೆ. ಏನು ವಿಷಯನೋ? ಅದು ಅತ್ತೆ ಅದು ಅದು ಅನ್ನೋ ಬದಲು ಏನು ವಿಷಯ ಹೇಳೋ? ನಿಮ್ಮ ಮಗಳು ರಾಧೇನ ನಾನು ಮದುವೆ ಆದ್ರೆ ಹೇಗಿರುತ್ತೆ ಅತ್ತೆ? ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆಯೋ? ಇರು, ಮನೆಯವ್ರಿಗೆಲ್ಲ ಹೇಳ್ತೀನಿ. ರೀ ರೀ ಬನ್ರಿ ಬೇಗ. ಬಂದೆ. ಸುಧಾ ಬಾ. ಸುಧಾ, ಅದು ಏನಕ್ಕೆ ನಮ್ ರಾಧಂಗೂ ಮತ್ತೆ ನಮ್ ಭೈರಂಗೂ ಮದುವೆ ಮಾಡಿದ್ರೆ ಹೇಗಿರುತ್ತೆ? ಅಯ್ಯೋ, ಇದಕ್ಕಿಂತ ಒಳ್ಳೆ ವಿಚಾರ ಏನಿದೆ ಅದಕ್ಕೆ? ಇರಿ, ಅವನು ಒಂದು ಮಾತು ಕೇಳೋಣ. ಅವನೇನೆ ಕೇಳೋದು, ನನಗೆ ಅವನೇ ಹೇಳಿದ್ದು ಕಣೆ. ನಿಜ ಏನೋ ಭೈರವ, ಅತ್ತೆ ಹೇಳ್ತಿರೋದು? ಹಲೋ ಹಲೋ, ಎಲ್ಲ ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ರಾಗೆ. ರಾಧುನು ಒಂದು ಮಾತು ಕೇಳೋಣ. ಹೌದು, ನೀವ್ ಹೇಳೋದು ಸರಿನೇ. ರಾಧಾ ರಾಧಾ ರಾಧಾ. ಹಾ ಬಂದೆಮ್ಮ. ರಾಧಾ ಬಾಮ್ಮ. ಬಂದೆಮ್ಮ, ಇರು. ಅಮ್ಮ, ಅಪ್ಪ, ಯಾಕೆಲ್ರು ಹಿಂಗೆ ನಿಂತಿದ್ದೀರಾ? ಏನಿಲ್ಲಮ್ಮ, ನಮ್ಮ ಭೈರವನ ಬಗ್ಗೆ ನಿಂಗೇನು ಅನ್ಸುತ್ತೆ? ಏನನ್ಸುತ್ತೆ? ಹುಟ್ಟಾಗಿಂದ ಒಟ್ಟಿಗೆ ಬೆಳೆದಿದ್ವಿ. ಒಳ್ಳೆ ಹುಡುಗ, ಯಾವುದೇ ಥರ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ತಂದೆ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು ಬಿಸ್ನೆಸ್ ಮಾಡಿ ಸ್ವಂತ ಅವನ ಕಾಲ ಮೇಲೆ ನಿಂತ್ಕೊಂಡು ಅದರಲ್ಲೂ ಸಕ್ಸಸ್ಫುಲ್ ಆಗಿ ಒಳ್ಳೆ ಜಂಟಲ್ ಮ್ಯಾನ್ ಥರ ಇದ್ದಾನೆ. ಯಾಕಪ್ಪ? ಯಾಕೆ ಅಂದರೆ ನಿನಗೂ ಭೈರವನಿಗೂ ಮದುವೆ ಮಾಡೋಣ ಅಂತ. ಅದಕ್ಕೆ ಹೆಂಗ್ ನಾಚ್ಕೊಂಡು ಹೋಗ್ತಿದಾರ ನೋಡಿ. ಇವಾಗ ಏನ್ ಮಾಡೋದು? ಏನ್ ಮಾಡೋದಂದ್ರೆ ಓಡೋಗಿ ಮದ್ವೆ ಆಗೋದು. ನೀನೇನೇನೋ ಹೇಳ್ಬೇಡಪ್ಪ. ಇನ್ನೇನ್ ಮಾಡ್ಬೇಕಪ್ಪ? ಓಡ್ ಬರೋಕ್ಕೆಲ್ಲ ಆಗಲ್ಲ. ನಿಂಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ. ಇವಾಗ ಏನು ಮಾಡೋದು? ಕೃಷ್ಣ, ನಾನೊಂದು ಐಡಿಯಾ ಕೊಡ್ಲಾ? ಇವಾಗ ಇವ್ರ ಮನೆಗೆ ಹೋಗೋಣ, ಅವ್ರ ಅಪ್ಪನ ಹತ್ರ ಮಾತಾಡೋಣ. ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಏನಂತೀಯ? ನಾನಂತೂ ನಮ್ಮಪ್ಪನ ಹತ್ರ ಕೇಳೋಕ್ಕಾಗಲ್ಲಪ್ಪ. ಕೃಷ್ಣ, ನಾನು ಹೇಳ್ದಂಗೆ ಕೇಳು. ಇವಾಗ ಇವ್ರ ಮನೆಗೆ ಹೋಗೋಣ, ಅವ್ರ ಅಪ್ಪನ ಹತ್ರ ಮಾತಾಡೋಣ. ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಪ್ರೀತಿ ಮಾಡಿರೋದೇ ಉಂಟು, ಇನ್ನೇನಕ್ಕೆ ಹೆದರ್ಬೇಕು? ಬಾ ಹೋಗೋಣ. ಬನ್ನಿ ಒಳಗಡೆ. ಏನಮ್ಮ ರಾಧಾ, ಯಾರು ಇವರು? ಹೊಸ ಫ್ರೆಂಡಾ? ಹೊಸ ಫ್ರೆಂಡು. ಅಲ್ಲಮ್ಮ, ನಾನು ಪ್ರೀತಿಸ್ತಿರೋ ಹುಡುಗ. ಏನ್ ಹೇಳ್ತಿದ್ಯಾ? ನಾನಲ್ಲ, ಇವನು. ಮತ್ತೆ ಕಾಲ್ ಮಾಡ್ತೀನಿ. ಏನಿದು ಎಲ್ಲ ಗುಂಪು ಕಟ್ಕೊಂಡಿದ್ದೀರಾ? ಸೈಡು ಬನ್ನಿ, ಬನ್ನಿ ಈ ಕಡೆ, ಜಾಗ ಬಿಡಿ. ಸೈಡು ಬನ್ನಿ. ಮನೆಗೆ ಬಂದ ಅತಿಥಿಗಳನ್ನ ಈ ಥರ ಯಾರಾದ್ರು ನಿಲ್ಸ್ಕೊಂಡು ಮಾತಾಡ್ತಾರಾ? ಬನ್ನಿ ಕೂತ್ಕೊಳ್ಳಿ. ಹಾಂ, ಹೇಳಿ. ಏನು ಹೇಳಿ ಸರ್? ನಿಮ್ಮ ಪರಿಚಯ ಹೇಳ್ರಿ. ಸರ್, ನನ್ನ ಹೆಸರು ಕೃಷ್ಣ ಅಂತ. ತಂದೆ ಹೆಸರು ನಾರಾಯಣ, ತಾಯಿ ಸರಸ್ವತಿ, ನನ್ನ ತಂಗಿ ಸೌಮ್ಯ. ನಾವು 4 ಜನ ಇದ್ದೀವಿ ಸರ್. ನಮ್ಮದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಓಕೆ,
ಏನು ಕೆಲಸ ಮಾಡ್ಕೊಂಡಿದ್ದೀರಾ ನೀವು? ಸದ್ಯಕ್ಕೆ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಸಿನಿಮಾದಲ್ಲಿ ಹೀರೋ ಆಗಬೇಕಂತ ಓಡಾಡ್ತಿದ್ದೀನಿ ಸರ್. ಅಂದರೆ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀರಾ? ಇನ್ನೂ ಒಂದು ಮಾಡಿಲ್ಲ, ಚಾನ್ಸ್ಗೋಸ್ಕರ ಓಡಾಡ್ತಿದ್ದೀನಿ ಸರ್. ಯಾವುದೋ ಫೋನ್ ಬರ್ತಿರೋ ಹಾಗಿದೆ ನೋಡಿ, ತಗೊಳ್ಳಿ, ರಿಸೀವ್ ಮಾಡಿ. ಅದೇನು ಇಂಪಾರ್ಟೆಂಟ್ ಇಲ್ಲ ಸರ್, ನೀವು ಹೇಳಿ ಸರ್, ನೀವು ಹೇಳಿ. ಓಕೆ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಂದು ಲವ್ ಮ್ಯಾರೇಜ್. ನಾನು ಸುಮಾರು 2,500 ಕೋಟಿಗೆ ಬಾಳ್ತೀನಿ. ನಾನು ನನ್ನ ಮಗಳಿಗೆ ಈ ಥರ ಲೈಫ್ ಕೊಟ್ಟಿದ್ದೀನಿ. ನೀನು ನಿಜವಾಗ್ಲೂ ರಾಧೆಯನ್ನು ಪ್ರೀತಿಸ್ತಾ ಇರ್ಬೋದು, ಆದರೆ ನನ್ನ ಮಗಳನ್ನ ಮದುವೆ ಆಗೋ ಹುಡುಗ ನನಗಿಂತ ಶ್ರೀಮಂತ ಆಗಿರಬೇಕು ಅಂತ ಆಸೆ ಪಡ್ತೀನಿ. ಯಾಕೆ ಅಂದರೆ ಯಾರೇ ಹೆಣ್ಣು ಹೆತ್ತ ತಂದೆ ತಾಯಿ ಕೂಡ ತನ್ನ ಮಗಳು ತವ್ರಿಗಿಂತ ಗಂಡನ ಮನೇಲಿ ಸುಖವಾಗಿರಬೇಕು ಅಂತ ಆಸೆ ಪಡ್ತಾರೆ. ಅದೇ ಥರ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ. ಇವಾಗ ನೀನು ಹೇಳು, ಏನು ಮಾಡಬೇಕು ಅಂತ. ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಹೀರೋ ಆದಮೇಲೆ ನೀವು ಹೇಗೆ ಅಂದ್ಕೊಂಡಿದ್ದೀರೋ ಹಾಗೆ ನಾನು ನೋಡ್ಕೊತೀನಿ. ಹೌದಾ? ಯಾವಾಗ ಆಗ್ತೀಯಾ? ನಾಳೆ ಆಗ್ತೀಯಾ ಅಥವಾ ನಾಳಿದ್ದಾಗ್ತೀಯಾ? 1 ವಾರ, 1 ತಿಂಗಳು, 6 ತಿಂಗಳು, ಯಾವಾಗ ಆಗ್ತೀಯ? ಹೇಳು ಹೇಳು ಹೇಳು. ಉತ್ತರ ಇಲ್ಲ ಅಲ್ವಾ? ನೋಡು, ಇವನೇ ಮದುವೆಗೊಂಡು ಭೈರವ ಅಂತ ಫೈನಾನ್ಸಲ್ಲಿ ನನಗಿಂತ ಫೈನ್ ಆಗಿದ್ದಾನೆ. ಇದೇ ವರ್ಷದ ಕೊನೆಯಲ್ಲಿ ಅವರಿಬ್ರಿಗೂ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಕಾದ್ರೆ ನಾನು ನಿನಗೊಂದು ಪ್ರಾಮಿಸ್ ಮಾಡ್ತೀನಿ, ನೀನು ಹೀರೋ ಆಗಿ ಬಾ. ಈ ವರ್ಷದ ಕೊನೆಯಲ್ಲೇ ನಿಮ್ಮಿಬ್ರಿಗೆ ಮದುವೆ ಮಾಡ್ತೀನಿ. ಸರ್, ಇದೇ ಮಾತು ತಪ್ಪಾರ್ದು. ಒಂದು ಸಲ ಮಾತು ಕೊಟ್ರೆ ಅದೇ ರೀತಿ ನಡ್ಕೊಳ್ಳೋನು, ಮಾತು ತಪ್ಪೋದಿಲ್ಲ. ನಾನು ಮಾತು ಕೊಡ್ತೀನಿ ಸರ್. ನಾನೊಂದು ಸಿನಿಮಾ ಮಾಡೋವರೆಗೂ ರಾಧನ್ ಜೊತೆ ಮಾತಾಡಲ್ಲ, ಒಂದು ಫೋನ್ ಕೂಡ ಮಾಡಲ್ಲ ಸರ್. ಇದು ನನ್ನ ಪ್ರಾಮಿಸ್. ಸರಿ ಸರ್, ನಾ ಹೊರಡ್ತೀನಿ. ಏನೋ ನಿಮ್ಮ ಮಾವ ಹಿಂಗಾಡ್ತವನೆ, ಅವನೊಬ್ಬನೇ ದುಡ್ಡಿಟ್ಟಿರೋ ಒಂಥರ. ನಾವು ಸ್ಟಾರ್ಗಳೇ ಹೇಳ್ಬಿಡು, ಮತ್ತೆ ಮುಂದಕ್ಕೆ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಾವು ಒಂದಿನ ಸ್ಟಾರ್ ಆಗ್ತೀವಿ ಬಿಡು. ಹಲೋ. ಹಾಂ, ಏನಾಯ್ತು? ಹತ್ತು ಬೇಗ ಬೇಗ ಬೇಗ. ಅಯ್ಯೋ ಏನಾಯ್ತು? ಅಪ್ಪ ಅಪ್ಪ, ಅಪ್ಪಗೇನಾಯ್ತು? ಅಪ್ಪಂಗೆ BP ಜಾಸ್ತಿ ಆಗಿದೆ ಕಣೋ, ಮೈನಾಗಿ ಸ್ಟ್ರೋಕ್ ಹೊಡೆದಿದೆ. ನಾನು ನಿನಗೊಂದು ಪ್ರಾಮಿಸ್ ಮಾಡ್ತೀನಿ, ನೀನು ಹೀರೋ ಆಗಿ ಬಾ. ಈ ವರ್ಷದ ಕೊನೆಯಲ್ಲೇ ನಿಮ್ಮಿಬ್ರಿಗೆ ಮದುವೆ ಮಾಡ್ತೀನಿ. ನಾನು ಮಾತು ಕೊಡ್ತೀನಿ ಸರ್. ನಾನೊಂದು ಸಿನಿಮಾ ಮಾಡುವವರೆಗೂ ರಾಧನ್ ಜೊತೆ ಮಾತಾಡಲ್ಲ, ಒಂದು ಫೋನ್ ಕೂಡ ಮಾಡಲ್ಲ ಸರ್. ಕೃಷ್ಣ,
ಕೃಷ್ಣ, ನೀನು ಧೈರ್ಯ ತಗೋ. ಈ ಟೈಮಲ್ಲಿ ಮನೆಯವ್ರಿಗೆಲ್ಲ ನೀನು ಧೈರ್ಯ ಹೇಳಬೇಕು. ಹಾಂ, ಹಾಗೆ ನಿಂಗೆ ಇನ್ನೊಂದು ಮಾತು. ಫಸ್ಟು ಫ್ಯಾಮಿಲಿ, ಆಮೇಲೆ ಈ ಸಿನಿಮಾ ಎಲ್ಲ ನೋಡೋಣ. ಇಷ್ಟೇ ಜೀವನ ಅಲ್ಲ, ಇವಾಗಿನ ಪರಿಸ್ಥಿತಿನೇ ಜೀವನ ಅಲ್ಲ. ಸರಿ ಕೃಷ್ಣ, ನಾನು ಬರ್ತೀನಿ. ಏನಾರ ಇದ್ದರೆ ಕಾಲ್ ಮಾಡು. ಬಾಯ್. ಕೃಷ್ಣ, ಕೃಷ್ಣ, ಅಪ್ಪಂಗೆ ಹುಷಾರಿಲ್ಲ ಅಂತ ಡಾಕ್ಟ್ರು ಕೆಲ್ಸಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ ಕಣೋ. ಮನೆ ಬಾಡಿಗೆ ಹತ್ರ ಬಂತು. ಮನೇಲಿ ರೇಷನ್ ಬೇರೆ ಖಾಲಿ ಆಗೋಗಿದೆ. ಸೌಮ್ಯ ಬೇರೆ ಇನ್ನೂ ಓದ್ತಿದ್ದಾಳೆ. ಇವಾಗ ಏನು ಮಾಡೋದು ನಾವು? ಅಮ್ಮ, ನೀನೇನು ತಲೆ ಕೆಡಿಸ್ಕೊಬೇಡಮ್ಮ. ನಾನಿದ್ದೀನಮ್ಮ. ಹೇಳು ಡೇವಿ. ಎಲ್ಲಿದ್ದೆ ಕೃಷ್ಣ? ಆರ್ಡ್ರ್ ಹೊಡಿತಾ ಇದ್ದೀನಿ. ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊ. ಹೇಳು. ಇವಾಗ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಇಮಿಡಿಯೇಟಾಗಿ ಬಾ. ಏನಕ್ಕಪ್ಪ? ನಂಗೊಬ್ರು ಡೈರೆಕ್ಟ್ರ್ ಪರಿಚಯ ಇದ್ದಾರೆ. ಅವ್ರೀಗ ಹೊಸ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ. ನಾ ಎಲ್ಲ ಮಾತಾಡಿದ್ದೀನಿ, ನೀ ಅಲ್ಲಿಗೆ ಬಾ. ಇದೆಲ್ಲ ನಮಗೆ ವರ್ಕೌಟ್ ಆಗಲ್ಲ ಬಿಡು. ನೀ ಸುಮ್ಮನೆ ಬಾರಪ್ಪ. ಆಯ್ತಾಯ್ತು, ಬೇಗ ಬೇಗ ಬಾ. ಓಕೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಗಾಹೇ ಸರ್ವವಿಘ್ನೋಪಶಾಂತಯೇ. ಸರ್ ನಮಸ್ತೆ. ಹಾಂ, ಬನ್ನಿ ಡೇವಿಡ್. ಸರ್ ಒಳಗೆ ಬರ್ಬೋದಾ? ಬನ್ನಿ ಒಳಗೆ ಬನ್ನಿ. ಕೃಷ್ಣ. ಅಪ್ಪ ದೇವರೇ ಕಾಪಾಡಪ್ಪ, ಸಿನಿಮಾ ಎಲ್ಲ ಚೆನ್ನಾಗಿ ಮಾಡಪ್ಪ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸೊ ಕೃಷ್ಣ ಅವರೇ, ಡೇವಿಡ್ ಅವ್ರು ನಿಮ್ಮ ಪ್ರೊಫೈಲ್ ಎಲ್ಲ ತೋರಿಸಿದ್ದಾರೆ, ಆ್ಯಕ್ಟಿಂಗ್ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ. ಆ್ಯಕ್ಚುಲಿ ನನಗೆ ನೀವು ಓಕೆ ಆಗಿದ್ದೀರಾ ಸರ್? ಏನು ಹೇಳ್ತಿದ್ದೀರಾ? ಹಾಂ, ನಿಜಾನಾ? ಯಾಕ್ರಿ ಶಾಕ್ ಆಗ್ಬಿಟ್ಟಿದ್ದಾರೆ? ಮೊದಲೇ ಸಿನಿಮಾ ಅಲ್ವಾ ಸರ್, ಶಾಕ್ ಆಗ್ಬಿಟ್ಟಿದ್ದಾರೆ. ಓಕೆ ಓಕೆ ಓಕೆ. ಆಮೇಲೆ ನೋಡಪ್ಪ, ನಂದು ಕೆಲವು ಕಂಡೀಷನ್ಸ್ ಇದೆ. ಅದಕ್ಕೆ ನೀವು ಓಕೆ ಅಂದರೆ ನಾನು ಮಾಡ್ತೀನಿ. ಹಾಂ ಸರ್, ಹೇಳಿ. ಮೊದಲನೇದಾಗಿ ಪೇಮೆಂಟ್ ಇರಲ್ಲ. ಸರಿ 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 ಸರಿ. ಎರಡನೇದು, ಶೂಟಿಂಗ್ ಆದಮೇಲೆ ಕೈ ಕೊಡಬಾರ್ದು. ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್. ಮೂರನೇದು, ಬ್ಯಾನರಲ್ಲಿ ಫೋಟೋ ಎಲ್ಲ ಬಿದ್ದಾದ್ಮೇಲೆ ನಾಟಕಗಳಂತೂ ಆಡಬಾರ್ದು. ಇದಿಷ್ಟು ಕಂಡೀಷನ್ಸ್ಗೆ ಓಕೆ ಅಂದರೆ ಮಾಡೋಣ. ಹಾಂ, ಆಮೇಲೆ ಹೇಳಿ. ಹಾಂ, ಹ್ಞೂ ಸರ್ ಹ್ಞೂ ಸರ್. ಸರಿ 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 ಸರ್. ನೀನು ಎಲ್ಲದಕ್ಕೂ ಸರಿ ಸರ್ ಸರಿ ಸರ್ ಅಂತ ಹೇಳ್ತವನಲ್ಲ. ನೋಡಪ್ಪ, ನಾನು ಬರೀ 4 ತಿಂಗಳಲ್ಲಿ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾ ರಿಲೀಸ್ ಮಾಡ್ತೀನಿ, ಆಯಿತಾ? ನಾನು ಮನೆ ಮಠ ಇದೆಲ್ಲ ಮಾರ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಹ್ಞೂ ಸರ್ ಹ್ಞೂ ಸರ್. ಸರಿ, ಓಕೆ, ಸಿಗೋಣ. ನಾನು ಕಾಲ್ ಮಾಡ್ತೀನಿ ನಿಮಗೆ. ಹಾಂ ಹಾಂ, ಓಕೆ, ಕಾಲ್ ಸರಿ ಮಾಡ್ತೀನಿ. ಸರ್. ಸರಿ ಸರ್, ಸಿಗೋಣ. ಓಕೆ ಓಕೆ. ಹಾಂ, ಸಿಗೋಣ. ಸರಿ ಸರ್ ಸರಿ ಸರ್ ಸರಿ ಸರ್. ಸರಿ, ನಾನು ಫೋನ್ ಮಾಡ್ತೀನಿ. ಲೋ, ಅವರು ಪೇಮೆಂಟ್ ಇಲ್ಲ ಅಂತ ಹೇಳಿದ್ರು. ಪೇಮೆಂಟ್ ಇಲ್ಲದೆ 4 ತಿಂಗಳು ಜೀವನ ಹೆಂಗೆ ಮಾಡಲಿ? ಒಂದು ನಿಮಿಷ. ಸರಿ, ನಾನು ಇವಾಗಲೇ ಹೇಳ್ತೀನಿ ಅವ್ರಿಗೆ ಆಗಲ್ಲ ಅಂತ. ಕೃಷ್ಣ ಇರೋ. ಲೋ, ಏನೋ ಮಾಡ್ತಿದ್ಯಾ ನೀನು? ಯೂಸ್ ಆಗುತ್ತೆ, ಇಟ್ಕೋ ಕೃಷ್ಣ. ನನಗಿಂತ ಅವಶ್ಯಕತೆ ನಿನಗೆ ತುಂಬ ಇದೆ ಕೃಷ್ಣ, ಇಟ್ಕೋ. ನಿಮ್ಮಮ್ಮ ಬೇರೆ ಹಾಸ್ಪಿಟಲಲ್ಲಿ ಇದ್ದಾರೆ. ಅಮ್ಮ ಹಾಸ್ಪಿಟಲ್ ಉಳಿಯಲ್ಲ ಅಂದಿದ್ದಾರೆ.
ಸುಮ್ಮನೆ ಅಲ್ಲಿ ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ನಿನ್ಗಾದ್ರೂ ಕೊಟ್ಟರೆ ಯೂಸ್ ಆಗುತ್ತೆ. ಇಟ್ಕೋ ಕೃಷ್ಣ, ಇಟ್ಕೋ. ಏಯ್ ಏನ್ರಪ್ಪ ಇಷ್ಟಕ್ಕೆ ಖುಷಿ ಆಗ್ಬಿಟ್ರೆ ಹೆಂಗೆ? ಇನ್ನು ಮುಂದೆ ತುಂಬ ನೋಡೋದಿದೆ. ಆಮೇಲೆ ಬರೋ ವಾರನೇ ಮುಹೂರ್ತ ಇದೆ. ಆಮೇಲೆ ಕಾಲ್ ಮಾಡ್ತೀನಿ, ರೆಡಿ ಆಗ್ಬಿಡಿ. ಹಾಂ, ಸಿಗೋಣ. ಓಕೆನಾ? ಬಾಯ್ 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 ಬಾಯ್. ಸರ್, ಹಾಂ, ಒಂದು ಡೌಟ್ ಇದೆ, ಕೇಳ? ಕೇಳಿ. ಈ ಸಿನಿಮಾ ಟೈಟಲ್ ಏನು ಸರ್? ಹಾಯ್ ಸರ್. ಸರ್ ಹೇಗಿದ್ದೀರಾ ಸರ್? ಸರ್ ನನಗೊಂದು ಸಿನಿಮಾ ಸಿಕ್ಕಿದೆ ಸರ್, ನೀವು ರಿಲೀಸಿಗೆ ಪಕ್ಕ ಬರ್ಬೇಕು ಸರ್. ನನಗೆ ಗೊತ್ತು ನಿಮ್ಮ ಪ್ರೀತಿ ನಿಜವಾದ್ದು ಅಂತ. ನೀವು ಪ್ರಾಮಿಸ್ ಮಾಡಿದ ರೀತಿ ನಡ್ಕೋತಾ ಇದ್ದೀರಾ. ಅದೇ ರೀತಿ ಹೀರೋ ಆಗಿ ಬನ್ನಿ. ಆಮೇಲೆ ನಾನೇ ನನ್ನ ಮಗಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಸಿನಿಮಾ ಬಿಡುಗಡೆ ಆದಮೇಲೆ ಥ್ಯಾಂಕ್ ಯು ಸರ್. ನನಗೆ ಹೇಳಿ, ನಾನೇ ಬಂದು ನೋಡ್ತೀನಿ. ಆಲ್ ದ ಬೆಸ್ಟ್. ಓಕೆ ಸರ್, ಬರ್ತೀನಿ ಸರ್. ಹಲೋ. ಹಲೋ. ಹೇ, ನಾನೇ ನೀನು ಕಾಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸರಿ, ಏನು ಹೇಳು? ಏನಿಲ್ಲ, ನಾಳೆ ಮಾಮೂಲಿ ಗ್ರೌಂಡಲ್ಲಿ ಸಿಗು, ನಿನ್ನ ಹತ್ರ ಮಾತಾಡಬೇಕು. ಹಾಂ, ಸರಿ, ಆಯಿತು. ಓಕೆ. ಸಾರಿ ಬೇಬಿ, ಸ್ವಲ್ಪ ಲೇಟ್ ಆಗೋಯ್ತು. ನಿನಗೊಂದು ಖುಷಿ ವಿಚಾರ ಹೇಳ್ತೀನಿ, ಕೇಳು. ಬರೋ ಶುಕ್ರವಾರನೇ ನನ್ನ ಸಿನಿಮಾ ರಿಲೀಸು. ನಿನಗಿಷ್ಟ ಅಂತ ಏನು ತಂದಿದ್ದೀನಿ ನೋಡು. ನೀನು ಹೇಳೋದನ್ನ ಕೇಳೋದಕ್ಕೆ ಬಂದಿದ್ದಲ್ಲ ನಾನು ಹೇಳೋದನ್ನ ಫಸ್ಟ್ ಕೇಳಿಸ್ಕೊ. ನಾವಿಬ್ರು ಶ್ರೀಮಂತರು ಇಲ್ಲ ಬಡವ್ರ ಮನೇಲಿ ಹುಟ್ಟಿದ್ದೇ ತಪ್ಪಾಯ್ತು ಅನ್ಸುತ್ತೆ. ಈ ಜನ್ಮದಲ್ಲಿ ನಾವು ಏನೇ ಮಾಡಿದ್ರು ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ನಾವಿಬ್ರು ಶ್ರೀಮಂತರ ಮನೇಲಿ ಹುಟ್ಟಬೇಕು ಇಲ್ಲ ಬಡವ್ರ ಮನೇಲಿ ಹುಟ್ಟಬೇಕು. ನೀನೇನು ಬೇಜಾರು ಮಾಡ್ಕೋಬೇಡ ಕೃಷ್ಣ, ನನಗೆ ನಿನ್ನ ಕಷ್ಟ ಅರ್ಥ ಆಗುತ್ತೆ. ನಾವಿಬ್ರು ದೂರ ಆದ್ರೂ ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ. ನಿನ್ನ ಸಿನಿಮಾಗೆ ಆಲ್ ದ ಬೆಸ್ಟ್, ಬಟ್ ಗುಡ್ ಬೈ.
ಮುಗ್ಸಾಕ್ಬಿಟ್ ಬನ್ರ. ನೀನೇನು ತಲೆ ಕೆಡಿಸ್ಕೋಬೇಡಮ್ಮ, ನಾನಿದ್ದೀನಮ್ಮ. ಅಮ್ಮ ಹಾಸ್ಪಿಟ್ಲಲ್ಲಿ ಉಳಿಯಲ್ಲ ಅಂದಿದ್ದಾರೆ. ಸುಮ್ಮನೆ ಅಲ್ಲಿ ಖರ್ಚು ಮಾಡಿ ವೇಸ್ಟ್ ಪಡೋ ಬದಲು ನಿನಗಾದ್ರೂ ಕೊಟ್ಟರೆ ಯೂಸ್ ಆಗುತ್ತೆ. ನಾನು ಮನೆ ಮಠ ಇದೆಲ್ಲ ಮಾರ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ.
ಮನಸ್ಸು ಮೂಕವಾಗಿದೆ ನನ್ನೀ ಮನಸ್ಸು ಮಂಕಾಗಿದೆ ಕಂಡ ಕನಸು ನಿನ್ನ ಹೆಸರೇ ಜಪಿಸಿರುವೆ ಓ ನೀನಿರುವೆ ನನ್ನೊಡನೆ ಓ ನಿನ್ನ ಹೆಸರೇ ಜಪಿಸಿರುವೆ ಓ ನೀನಿರುವೆ ನನ್ನೊಡನೆ ನೀನೇ ನನ್ನ ಪ್ರಾಣ ಎಂದು ನೀನು ಯಾವತ್ತೂ ನನ್ನ ಬಿಟ್ಟೋಗಲ್ಲ ತಾನೇ? ನೀನು ನನ್ನೇ ಮದುವೆ ಆಗ್ತಿ ತಾನೆ? ನಿಲ್ಸು ನೀನ್ ಇದನ್ ಕೇಳೋದಲ್ಲ, ನಾನ್ ನಿನ್ನನ್ ಕೇಳ್ಬೇಕು. ನಾನ್ ಯಾವತ್ತೂ ನಿನ್ನನ್ ಬಿಟ್ಟು ಹೋಗಲ್ಲ. ನೀನೇ ನನ್ನನ್ ಬಿಟ್ರು ನಾನ್ ನಿನ್ನನ್ ಬಿಡಲ್ಲ. ನಾನ್ ಯಾವತ್ತಿದ್ರೂ ನಿನ್ನನ್ನೇ ಮದ್ವೆ ಆಗೋದು.